ಪತ್ನಿಗೆ ಹಾಗೂ ಸಚಿವ ಭೈರತಿ ಸುರೇಶ್ಗೆ ಸಿಕ್ಕಾಪಟ್ಟೆ ರಿಲೀಫ್. ಯಾಕಂತಂದ್ರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇವರಿಬ್ಬರಿಗೂ ನೀಡಿದ್ದಂತಹ ಸಮನ್ಸ್ ಏನಿತ್ತು ಆ ಸಮನ್ಸ್ನ ಕೋರ್ಟ್ ವಜಾಗೊಳಿಸಿದೆ. ನಾಗಪ್ರಸನ್ನ ಅವರಿರುವಂತಹ ಪೀಠ ತನಿಖೆ ನಡೆಸದಂತೆ ಆದೇಶವನ್ನ ನೀಡಿದೆ. ಇಡಿ ಸಮನ್ಸ್ ವಜಾ ಮಾಡಿ ತನಿಖೆ ನಡೆಸೋದು ಬೇಕಾಗಿಲ್ಲ ಅಂತ ಆದೇಶವನ್ನು ನೀಡಿದೆ. ಹಾಗಾಗಿ ಸಿಎಂ ಪತ್ನಿ ಹಾಗೂ ಸಚಿವ ಭೈರತಿಗೆ ನೀಡಿದಂತಹ ಸಮನ್ಸ್ ವಜಾ ಆಗತ್ತೆ. ಹಾಗಾಗಿ ಈ ಕೇಸ್ನಲ್ಲಿ ಈ ಒಂದು ಸಮನ್ಸ್ಗೆ ಸಂಬಂಧಪಟ್ಟಂತೆ ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಹಾಗೂ ಭೈರತಿಗೆ ರಿಲೀಫ್. ಸಮನ್ಸ್ ನೀಡಿ ಬರಬೇಕು ಅಂತ ಬಂದು ತನಿಖೆಗೆ ವಿಚಾರಣೆಗೆ ಎದುರಿಸಬೇಕು ವಿಚಾರಣೆಯನ್ನ ಅಂತ ಸಮನ್ಸ್ ನೀಡಿತ್ತು. ಈಗ ಅದಕ್ಕೆ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ತನಿಖೆ ನಡೆಸದಂತೆ ಆದೇಶವನ್ನ ಕೊಟ್ಟಿದೆ. ಮೂಡಾ ಪ್ರಕರಣದಲ್ಲಿ ಎನ್ಫೋರ್ಸ್ಮೆಂಟ್ ಹಾಗೂ ಮುಖ್ಯಮಂತ್ರಿಗಳ ಪತ್ನಿಯವರ ವಿರುದ್ಧ ಇಡಿ ಪ್ರಕರಣ ಹಾಗೂ ಇಡಿ ಸಮನ್ಸ್ ಅನ್ನು ಮಾನ್ಯ ಹೈಕೋರ್ಟ್ ಕ್ವಾಶ್ ಮಾಡಿದೆ. ಇದು ಒಂದು ಮಹತ್ವದ ತೀರ್ಪು. ನಮ್ಮ ಪ್ರಜಾಪ್ರಭುತ್ವದ ಪರವಾದ ತೀರ್ಪು. ನಾವೆಲ್ಲ ವಕೀಲ ತಂಡ ಭಾಳ ಖುಷಿಯಾಗಿದ್ದೀವಿ. ನಾವು ಈ ಥರ ಒಂದು ತೀರ್ಪನ್ನು ಸ್ವಾಗತಿಸುತ್ತೇವೆ. ಈ ಇಡಿ ಪ್ರಕರಣ ಮೊದಲಿಂದ ಒಂದು ನಮ್ಮ ಸರ್ಕಾರವನ್ನು ಅಸ್ಥಿರಗೊಳಿಸುವ ಒಂದು ಪ್ರಕರಣ ಅಂತ ನಾವು ಹೇಳ್ಕೊಂಡು ಬಂದಿದ್ದೀವಿ. ಈ ಕೇಸಿನಲ್ಲಿ ಮನಿ ಲಾಂಡ್ರಿಂಗಿನ ಯಾವುದೇ ಅಂಶ ಇಲ್ಲ ಅಂತ ಹೇಳ್ಕೊಂಡು ಬಂದಿದ್ದೀವಿ. ಅದೇ ಒಂದು ತೀರ್ಪು ಇಂದು ನ್ಯಾಯಾಲಯ ಕೊಟ್ಟಿದೆ. ನಾವಿನ್ನೂ ಪತ್ನಿಗೆ ಹಾಗೂ ಸಚಿವ ಭೈರತಿ ಸುರೇಶ್ಗೆ ಸಿಕ್ಕಾಪಟ್ಟೆ ರಿಲೀಫ್. ಯಾಕಂತಂದ್ರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇವರಿಬ್ಬರಿಗೂ ನೀಡಿದ್ದಂತಹ ಸಮನ್ಸ್ ಏನಿತ್ತು ಆ ಸಮನ್ಸ್ನ ಕೋರ್ಟ್ ವಜಾಗೊಳಿಸಿದೆ. ನಾಗಪ್ರಸನ್ನ ಅವರಿರುವಂತಹ ಪೀಠ ತನಿಖೆ ನಡೆಸದಂತೆ ಆದೇಶವನ್ನ ನೀಡಿದೆ. ಇಡಿ ಸಮನ್ಸ್ ವಜಾ ಮಾಡಿ ತನಿಖೆ ನಡೆಸೋದು ಬೇಕಾಗಿಲ್ಲ ಅಂತ ಆದೇಶವನ್ನ ನೀಡಿದೆ. ಹಾಗಾಗಿ ಸಿಎಂ ಪತ್ನಿ ಹಾಗೂ ಸಚಿವ ಭೈರತಿಗೆ ನೀಡಿದಂತಹ ಸಮನ್ಸ್ ವಜಾ ಆಗತ್ತೆ. ಹಾಗಾಗಿ ಈ ಕೇಸ್ನಲ್ಲಿ ಈ ಒಂದು ಸಮನ್ಸ್ಗೆ ಸಂಬಂಧಪಟ್ಟಂತೆ ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಹಾಗೂ ಭೈರತಿಗೆ ರಿಲೀಫ್. ಸಮನ್ಸ್ ನೀಡಿ ಬರಬೇಕು ಅಂತ ಬಂದು ತನಿಖೆಗೆ ವಿಚಾರಣೆಗೆ ಎದುರಿಸಬೇಕು ವಿಚಾರಣೆಯನ್ನ ಅಂತ ಸಮನ್ಸ್ ನೀಡಿತ್ತು. ಈಗ ಅದಕ್ಕೆ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ತನಿಖೆ ನಡೆಸದಂತೆ ಆದೇಶವನ್ನ ಕೊಟ್ಟಿದೆ. ಮೂಡಾ ಪ್ರಕರಣದಲ್ಲಿ ಎನ್ಫೋರ್ಸ್ಮೆಂಟ್ ಹಾಗೂ ಮುಖ್ಯಮಂತ್ರಿಗಳ ಪತ್ನಿಯವರ ವಿರುದ್ಧ ಇಡಿ ಪ್ರಕರಣ ಹಾಗೂ ಇಡಿ ಸಮನ್ಸ್ ಅನ್ನು ಮಾನ್ಯ ಹೈಕೋರ್ಟ್ ಕ್ವಾಶ್ ಮಾಡಿದೆ. ಇದು ಒಂದು ಮಹತ್ವದ ತೀರ್ಪು. ನಮ್ಮ ಪ್ರಜಾಪ್ರಭುತ್ವದ ಪರವಾದ ತೀರ್ಪು. ನಾವೆಲ್ಲ ವಕೀಲ ತಂಡ ಭಾಳ ಖುಷಿಯಾಗಿದ್ದೀವಿ. ನಾವು ಈ ಥರ ಒಂದು ತೀರ್ಪನ್ನು ಸ್ವಾಗತಿಸುತ್ತೇವೆ. ಈ ಇಡಿ ಪ್ರಕರಣ ಮೊದಲಿಂದ ಒಂದು ನಮ್ಮ ಸರ್ಕಾರವನ್ನು ಅಸ್ಥಿರಗೊಳಿಸುವ ಒಂದು ಪ್ರಕರಣ ಅಂತ ನಾವು ಹೇಳ್ಕೊಂಡು ಬಂದಿದ್ದೀವಿ. ಈ ಕೇಸಿನಲ್ಲಿ ಮನಿ ಲಾಂಡ್ರಿಂಗಿನ ಯಾವುದೇ ಅಂಶ ಇಲ್ಲ ಅಂತ ಹೇಳ್ಕೊಂಡು ಬಂದಿದ್ದೀವಿ. ಅದೇ ಒಂದು ತೀರ್ಪು ಇಂದು ನ್ಯಾಯಾಲಯ ಕೊಟ್ಟಿದೆ. ನಾವಿನ್ನೂ ಪತ್ನಿಗೆ ಹಾಗೂ ಸಚಿವ ಭೈರತಿ ಸುರೇಶ್ಗೆ ಸಿಕ್ಕಾಪಟ್ಟೆ ರಿಲೀಫ್. ಯಾಕಂತಂದ್ರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇವರಿಬ್ಬರಿಗೂ ನೀಡಿದ್ದಂತಹ ಸಮನ್ಸ್ ಏನಿತ್ತು ಆ ಸಮನ್ಸ್ನ ಕೋರ್ಟ್ ವಜಾಗೊಳಿಸಿದೆ. ನಾಗಪ್ರಸನ್ನ ಅವರಿರುವಂತಹ ಪೀಠ ತನಿಖೆ ನಡೆಸದಂತೆ ಆದೇಶವನ್ನ ನೀಡಿದೆ. ಇಡಿ ಸಮನ್ಸ್ ವಜಾ ಮಾಡಿ ತನಿಖೆ ನಡೆಸೋದು ಬೇಕಾಗಿಲ್ಲ ಅಂತ ಆದೇಶವನ್ನ ನೀಡಿದೆ. ಹಾಗಾಗಿ ಸಿಎಂ ಪತ್ನಿ ಹಾಗೂ ಸಚಿವ ಭೈರತಿಗೆ ನೀಡಿದಂತಹ ಸಮನ್ಸ್ ವಜಾ ಆಗತ್ತೆ. ಹಾಗಾಗಿ ಈ ಕೇಸ್ನಲ್ಲಿ ಈ ಒಂದು ಸಮನ್ಸ್ಗೆ ಸಂಬಂಧಪಟ್ಟಂತೆ ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಹಾಗೂ ಭೈರತಿಗೆ ರಿಲೀಫ್. ಸಮನ್ಸ್ ನೀಡಿ ಬರಬೇಕು ಅಂತ ಬಂದು ತನಿಖೆಗೆ ವಿಚಾರಣೆಗೆ ಎದುರಿಸಬೇಕು ವಿಚಾರಣೆಯನ್ನ ಅಂತ ಸಮನ್ಸ್ ನೀಡಿತ್ತು. ಈಗ ಅದಕ್ಕೆ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ತನಿಖೆ ನಡೆಸದಂತೆ ಆದೇಶವನ್ನ ಕೊಟ್ಟಿದೆ. ಮೂಡಾ ಪ್ರಕರಣದಲ್ಲಿ ಎನ್ಫೋರ್ಸ್ಮೆಂಟ್ ಹಾಗೂ ಮುಖ್ಯಮಂತ್ರಿಗಳ ಪತ್ನಿಯವರ ವಿರುದ್ಧ ಇಡಿ ಪ್ರಕರಣ ಹಾಗೂ ಇಡಿ ಸಮನ್ಸ್ ಅನ್ನು ಮಾನ್ಯ ಹೈಕೋರ್ಟ್ ಕ್ವಾಶ್ ಮಾಡಿದೆ. ಇದು ಒಂದು ಮಹತ್ವದ ತೀರ್ಪು. ನಮ್ಮ ಪ್ರಜಾಪ್ರಭುತ್ವದ ಪರವಾದ ತೀರ್ಪು. ನಾವೆಲ್ಲ ವಕೀಲ ತಂಡ ಭಾಳ ಖುಷಿಯಾಗಿದ್ದೀವಿ. ನಾವು ಈ ಥರ ಒಂದು ತೀರ್ಪನ್ನು ಸ್ವಾಗತಿಸುತ್ತೇವೆ. ಈ ಇಡಿ ಪ್ರಕರಣ ಮೊದಲಿಂದ ಒಂದು ನಮ್ಮ ಸರ್ಕಾರವನ್ನು ಅಸ್ಥಿರಗೊಳಿಸುವ ಒಂದು ಪ್ರಕರಣ ಅಂತ ನಾವು ಹೇಳ್ಕೊಂಡು ಬಂದಿದ್ದೀವಿ. ಈ ಕೇಸಿನಲ್ಲಿ ಮನಿ ಲಾಂಡ್ರಿಂಗಿನ ಯಾವುದೇ ಅಂಶ ಇಲ್ಲ ಅಂತ ಹೇಳ್ಕೊಂಡು ಬಂದಿದ್ದೀವಿ. ಅದೇ ಒಂದು ತೀರ್ಪು ಇಂದು ನ್ಯಾಯಾಲಯ ಕೊಟ್ಟಿದೆ.
ನಾವಿನ್ನೂ ಪತ್ನಿಗೆ ಹಾಗೂ ಸಚಿವ ಭೈರತಿ ಸುರೇಶ್ಗೆ ಸಿಕ್ಕಾಪಟ್ಟೆ ರಿಲೀಫ್. ಯಾಕಂತಂದ್ರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇವರಿಬ್ಬರಿಗೂ ನೀಡಿದ್ದಂತಹ ಸಮನ್ಸ್ ಏನಿತ್ತು ಆ ಸಮನ್ಸ್ನ ಕೋರ್ಟ್ ವಜಾಗೊಳಿಸಿದೆ. ನಾಗಪ್ರಸನ್ನ ಅವರಿರುವಂತಹ ಪೀಠ ತನಿಖೆ ನಡೆಸದಂತೆ ಆದೇಶವನ್ನ ನೀಡಿದೆ. ಇಡಿ ಸಮನ್ಸ್ ವಜಾ ಮಾಡಿ ತನಿಖೆ ನಡೆಸೋದು ಬೇಕಾಗಿಲ್ಲ ಅಂತ ಆದೇಶವನ್ನ ನೀಡಿದೆ. ಹಾಗಾಗಿ ಸಿಎಂ ಪತ್ನಿ ಹಾಗೂ ಸಚಿವ ಭೈರತಿಗೆ ನೀಡಿದಂತಹ ಸಮನ್ಸ್ ವಜಾ ಆಗತ್ತೆ. ಹಾಗಾಗಿ ಈ ಕೇಸ್ನಲ್ಲಿ ಈ ಒಂದು ಸಮನ್ಸ್ಗೆ ಸಂಬಂಧಪಟ್ಟಂತೆ ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಹಾಗೂ ಭೈರತಿಗೆ ರಿಲೀಫ್. ಸಮನ್ಸ್ ನೀಡಿ ಬರಬೇಕು ಅಂತ ಬಂದು ತನಿಖೆಗೆ ವಿಚಾರಣೆಗೆ ಎದುರಿಸಬೇಕು ವಿಚಾರಣೆಯನ್ನ ಅಂತ ಸಮನ್ಸ್ ನೀಡಿತ್ತು. ಈಗ ಅದಕ್ಕೆ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ತನಿಖೆ ನಡೆಸದಂತೆ ಆದೇಶವನ್ನ ಕೊಟ್ಟಿದೆ. ಮೂಡಾ ಪ್ರಕರಣದಲ್ಲಿ ಎನ್ಫೋರ್ಸ್ಮೆಂಟ್ ಹಾಗೂ ಮುಖ್ಯಮಂತ್ರಿಗಳ ಪತ್ನಿಯವರ ವಿರುದ್ಧ ಇಡಿ ಪ್ರಕರಣ ಹಾಗೂ ಇಡಿ ಸಮನ್ಸ್ ಅನ್ನು ಮಾನ್ಯ ಹೈಕೋರ್ಟ್ ಕ್ವಾಶ್ ಮಾಡಿದೆ. ಇದು ಒಂದು ಮಹತ್ವದ ತೀರ್ಪು. ನಮ್ಮ ಪ್ರಜಾಪ್ರಭುತ್ವದ ಪರವಾದ ತೀರ್ಪು. ನಾವೆಲ್ಲ ವಕೀಲ ತಂಡ ಭಾಳ ಖುಷಿಯಾಗಿದ್ದೀವಿ. ನಾವು ಈ ಥರ ಒಂದು ತೀರ್ಪನ್ನು ಸ್ವಾಗತಿಸುತ್ತೇವೆ. ಈ ಇಡಿ ಪ್ರಕರಣ ಮೊದಲಿಂದ ಒಂದು ನಮ್ಮ ಸರ್ಕಾರವನ್ನು ಅಸ್ಥಿರಗೊಳಿಸುವ ಒಂದು ಪ್ರಕರಣ ಅಂತ ನಾವು ಹೇಳ್ಕೊಂಡು ಬಂದಿದ್ದೀವಿ. ಈ ಕೇಸಿನಲ್ಲಿ ಮನಿ ಲಾಂಡ್ರಿಂಗಿನ ಯಾವುದೇ ಅಂಶ ಇಲ್ಲ ಅಂತ ಹೇಳ್ಕೊಂಡು ಬಂದಿದ್ದೀವಿ. ಅದೇ ಒಂದು ತೀರ್ಪು ಇಂದು ನ್ಯಾಯಾಲಯ ಕೊಟ್ಟಿದೆ. ನಾವಿನ್ನೂ ಪತ್ನಿಗೆ ಹಾಗೂ ಸಚಿವ ಭೈರತಿ ಸುರೇಶ್ಗೆ ಸಿಕ್ಕಾಪಟ್ಟೆ ರಿಲೀಫ್. ಯಾಕಂತಂದ್ರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇವರಿಬ್ಬರಿಗೂ ನೀಡಿದ್ದಂತಹ ಸಮನ್ಸ್ ಏನಿತ್ತು ಆ ಸಮನ್ಸ್ನ ಕೋರ್ಟ್ ವಜಾಗೊಳಿಸಿದೆ. ನಾಗಪ್ರಸನ್ನ ಅವರಿರುವಂತಹ ಪೀಠ ತನಿಖೆ ನಡೆಸದಂತೆ ಆದೇಶವನ್ನ ನೀಡಿದೆ. ಇಡಿ ಸಮನ್ಸ್ ವಜಾ ಮಾಡಿ ತನಿಖೆ ನಡೆಸೋದು ಬೇಕಾಗಿಲ್ಲ ಅಂತ ಆದೇಶವನ್ನ ನೀಡಿದೆ. ಹಾಗಾಗಿ ಸಿಎಂ ಪತ್ನಿ ಹಾಗೂ ಸಚಿವ ಭೈರತಿಗೆ ನೀಡಿದಂತಹ ಸಮನ್ಸ್ ವಜಾ ಆಗತ್ತೆ. ಹಾಗಾಗಿ ಈ ಕೇಸ್ನಲ್ಲಿ ಈ ಒಂದು ಸಮನ್ಸ್ಗೆ ಸಂಬಂಧಪಟ್ಟಂತೆ ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಹಾಗೂ ಭೈರತಿಗೆ ರಿಲೀಫ್. ಸಮನ್ಸ್ ನೀಡಿ ಬರಬೇಕು ಅಂತ ಬಂದು ತನಿಖೆಗೆ ವಿಚಾರಣೆಗೆ ಎದುರಿಸಬೇಕು ವಿಚಾರಣೆಯನ್ನ ಅಂತ ಸಮನ್ಸ್ ನೀಡಿತ್ತು. ಈಗ ಅದಕ್ಕೆ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ತನಿಖೆ ನಡೆಸದಂತೆ ಆದೇಶವನ್ನ ಕೊಟ್ಟಿದೆ. ಮೂಡಾ ಪ್ರಕರಣದಲ್ಲಿ ಎನ್ಫೋರ್ಸ್ಮೆಂಟ್ ಹಾಗೂ ಮುಖ್ಯಮಂತ್ರಿಗಳ ಪತ್ನಿಯವರ ವಿರುದ್ಧ ಇಡಿ ಪ್ರಕರಣ ಹಾಗೂ ಇಡಿ ಸಮನ್ಸ್ ಅನ್ನು ಮಾನ್ಯ ಹೈಕೋರ್ಟ್ ಕ್ವಾಶ್ ಮಾಡಿದೆ. ಇದು ಒಂದು ಮಹತ್ವದ ತೀರ್ಪು. ನಮ್ಮ ಪ್ರಜಾಪ್ರಭುತ್ವದ ಪರವಾದ ತೀರ್ಪು. ನಾವೆಲ್ಲ ವಕೀಲ ತಂಡ ಭಾಳ ಖುಷಿಯಾಗಿದ್ದೀವಿ. ನಾವು ಈ ಥರ ಒಂದು ತೀರ್ಪನ್ನು ಸ್ವಾಗತಿಸುತ್ತೇವೆ. ಈ ಇಡಿ ಪ್ರಕರಣ ಮೊದಲಿಂದ ಒಂದು ನಮ್ಮ ಸರ್ಕಾರವನ್ನು ಅಸ್ಥಿರಗೊಳಿಸುವ ಒಂದು ಪ್ರಕರಣ ಅಂತ ನಾವು ಹೇಳ್ಕೊಂಡು ಬಂದಿದ್ದೀವಿ. ಈ ಕೇಸಿನಲ್ಲಿ ಮನಿ ಲಾಂಡ್ರಿಂಗಿನ ಯಾವುದೇ ಅಂಶ ಇಲ್ಲ ಅಂತ ಹೇಳ್ಕೊಂಡು ಬಂದಿದ್ದೀವಿ. ಅದೇ ಒಂದು ತೀರ್ಪು ಇಂದು ನ್ಯಾಯಾಲಯ ಕೊಟ್ಟಿದೆ. ನಾವಿನ್ನೂ ಪತ್ನಿಗೆ ಹಾಗೂ ಸಚಿವ ಭೈರತಿ ಸುರೇಶ್ಗೆ ಸಿಕ್ಕಾಪಟ್ಟೆ ರಿಲೀಫ್. ಯಾಕಂತಂದ್ರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇವರಿಬ್ಬರಿಗೂ ನೀಡಿದ್ದಂತಹ ಸಮನ್ಸ್ ಏನಿತ್ತು ಆ ಸಮನ್ಸ್ನ ಕೋರ್ಟ್ ವಜಾಗೊಳಿಸಿದೆ. ನಾಗಪ್ರಸನ್ನ ಅವರಿರುವಂತಹ ಪೀಠ ತನಿಖೆ ನಡೆಸದಂತೆ ಆದೇಶವನ್ನ ನೀಡಿದೆ. ಇಡಿ ಸಮನ್ಸ್ ವಜಾ ಮಾಡಿ ತನಿಖೆ ನಡೆಸೋದು ಬೇಕಾಗಿಲ್ಲ ಅಂತ ಆದೇಶವನ್ನ ನೀಡಿದೆ. ಹಾಗಾಗಿ ಸಿಎಂ ಪತ್ನಿ ಹಾಗೂ ಸಚಿವ ಭೈರತಿಗೆ ನೀಡಿದಂತಹ ಸಮನ್ಸ್ ವಜಾ ಆಗತ್ತೆ. ಹಾಗಾಗಿ ಈ ಕೇಸ್ನಲ್ಲಿ ಈ ಒಂದು ಸಮನ್ಸ್ಗೆ ಸಂಬಂಧಪಟ್ಟಂತೆ ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಹಾಗೂ ಭೈರತಿಗೆ ರಿಲೀಫ್.